ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ. ಇನ್ನು ಅದು ಸರ್ವೆ ಟೀಮ್ ನಡೀತಾ ಇದೆ. ಇನ್ನೊಂದು ರೌಂಡ್ ಸರ್ವೆ ಮಾಡ್ತಾ ಇದ್ದೀವಿ. ನೋಡೋಣ. ರಾಜ್ಯ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನು ಮಂಗಳೂರಿನ ಸಹ್ಯಾದ್ರಿ ಕಾಲೇಜ್ ಗ್ರೌಂಡ್ನಲ್ಲಿ ನಾವು ಇಟ್ಕೊಂಡಿದ್ದೇವೆ. ACC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ನಮ್ಮ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ಮತ್ತು ಇನ್ನು ಕೆಲವು ACC ಆಫೀಸರ್ಸ್ ಎಲ್ಲ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲ ಬರ್ತಾ ಇದ್ದಾರೆ. ಕೆಲವು ಮಿನಿಸ್ಟರ್ಸ್ಗಳು ಹೇಳಿದ್ದೀವಿ. ಕೆಲವರಿಗೆಲ್ಲ ಬೇರೆ ಬೇರೆ ನಾಳೆಯಿಂದ ಕೆಲವು ಪ್ರೋಗ್ರಾಮ್ ಶುರು ಆಗ್ತಾ ಇದೆ. ಎಲ್ಲ ಕಡೆಯಿಂದ ಕಾರ್ಯಕ್ರಮಗಳು ಬರ್ತಾರೆ. ಮಂಗಳೂರಲ್ಲೇ ಫಸ್ಟ್ ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ನ ಮಂಗಳೂರಲ್ಲಿ ಯಾಕೆ ಮಂಗಳೂರಲ್ಲಿ ಯಾಕೆ ಹಾಕಿದ್ದೀವಿ ಅಂದರೆ, ರಾಜಕೀಯದಲ್ಲಿ ಯಾವುದು ಶಾಶ್ವತ ಇಲ್ಲ. ಯಾವುದು ಶಾಶ್ವತ ಅಸಾಧ್ಯ ಅನ್ನೋದು ಯಾವುದು ಇಲ್ಲ. ರಾಜಕಾರಣ ಅಂದರೆ ಅದು ಸಾಧ್ಯತೆಗಳ ಕಲೆ. ನನಗೆ ವಿಶ್ವಾಸ ಇದೆ ಈ ಸತಿ ಪಾರ್ಲಿಮೆಂಟ್ಗೆ ಇಲ್ಲಿ ಜನ ಒಂದು ಬದಲಾವಣೆಯನ್ನು ಕೊಡ್ತಾರೆ ಅಂತ. ಯಾಕೆಂದರೆ ಇಲ್ಲಿ ನೋಡಿ, ಭಾಳ ಜನಕ್ಕೆ ನಿರುದ್ಯೋಗದ ಸಮಸ್ಯೆ. ಇಲ್ಲಿ ಪಾಸಾಗೋಂಥ ಎಲ್ಲ ವಿದ್ಯಾರ್ಥಿಗಳು, ಯುವಕರು ಎಲ್ಲ ಇಲ್ಲಿ ಬಿಟ್ಬಿಟ್ಟು ಎಲ್ಲ ಮುಂಬೈಗೆ, ಸೌದಿಗೆ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಆಮೇಲೆಲ್ಲ ಮ್ಯಾನೇಜ್ಮೆಂಟ್ ಅವರೆಲ್ಲ ಪಾಪ ನನ್ನ ಹತ್ರ ಬಂದು ಅಳ್ತಾರೆ, ಈಗ ಯಾರು ಮಕ್ಕಳೇ ಇಲ್ಲಿ ಓದೋಕ್ಕೆ ಬರ್ತಾಯಿಲ್ಲ ಅಂತ. ಆಮೇಲೆ ಭಾಳ ಶಾಂತಿ ಎಲ್ಲ ಕತ್ಲ ಆಗ್ತಾ ಇದೆ. ಯಾರೋ ಅವ್ರ ಮಕ್ಕಳನ್ನ ಇಲ್ಲಿಗೆ ಬಂದು ಇಲ್ಲಿಷ್ಟು ದೊಡ್ಡ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಮೆಡಿಕಲ್ ಕಾಲೇಜಸ್ ಇದೆ, MBA ಕಾಲೇಜಸ್ ಇದೆ, ಸ್ಕೂಲ್ಸ್ ಇದೆ, PU ಕಾಲೇಜ್ಗಳಿದೆ. ಡ್ರಾಪ್ಔಟ್ ಆಗ್ತಾಯಿದೆ. ಸ್ಟೂಡೆಂಟ್ಸ್ ಎಲ್ಲ ಬಂದು ಡ್ರಾಪ್ಔಟ್ ಆಗ್ತಾಯಿದೆ. ಕಾರಣ ಏನಂತಂದರೆ BJPಯವರು ಇಲ್ಲಿ ಒಂದು ಬರೀ ಧರ್ಮ ಭಾವನೆ ಈ ವಿಚಾರಕ್ಕೆ ಹೊರಟಿದ್ದಾರೆ. ಇಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಹೊರಟಿಲ್ಲ. ಇದಕ್ಕೆ ಆಗ್ತಾಯಿದೆ. ಅದಕ್ಕೆ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ, ಇದ್ರ ಬಗ್ಗೆ ಒಂದು ಹೊಸ ಆಲೋಚನೆಯನ್ನು ಮಾಡ್ತೀವಿ ಅಂತೇಳಿ. ಇವತ್ತು ಕೂಡ ನಿನ್ನೆ ಪತ್ರಿಕೆಯಲ್ಲಿ ಹೇಳಿದ್ದೇವೆ. ಈ ಕಡಲ ತೀರ, ಸಮುದ್ರದ ಅಕ್ಕಪಕ್ಕ ಕೆರೆ ಇದೆಲ್ಲ ಇರೋ ಕಡೆ, ವಾಟರ್ ಇರೋ ಕಡೆ ಏನೋ ಒಂದು ಹೊಸ ಪಾಲಿಸಿನ ನಾವು ತರ್ತೀವಿ ಅಂತ ನಿನ್ನೆ ನಾವು ಹೇಳಿದ್ದೇವೆ. ಇದನ್ನು ನಾವೆಲ್ಲ ಇದೆಲ್ಲ ಆದಮೇಲೆ ಆಲೋಚನೆ ಮಾಡ್ತಾಯಿದ್ದೀವಿ ಆಲೇ. ಸೊ ಸಾಯಂಕಾಲ 7 ಗಂಟೆ ಆದಮೇಲೆ ನಮ್ಮ ರಿಪೋರ್ಟು 7-8 ಗಂಟೆ ಆದಮೇಲೆ ಈ ಭಾಗ ಎಲ್ಲ ಒಂಥರ ಡೆಡ್ ಸಿಟಿ ಆದಂಗೆ ಆಗ್ತಾಯಿದೆ. ನೈಟ್ ಲೈಫ್ ಇಲ್ಲ. ನೈಟ್ ಲೈಫ್ ಅಲ್ಲ, ಜನನೇ ಓಡಾಟದೇ ಕಡಿಮೆ. ನೈಟ್ ಲೈಫ್ ಮುಖ್ಯ ಅಲ್ಲ, ಇಲ್ಲಿ ಜನ ಓಡಾಟ ಮುಖ್ಯ. ಎಲ್ಲ ಹೋಟ್ಲುಗಳು, ಬಾರ್ಗಳು, ಅಂಗಡಿಗಳು, ವ್ಯಾಪಾರ ವಹಿವಾಟು ಇವೆಲ್ಲ ಆಗಬೇಕು. ಇವೆಲ್ಲ ಸರ್ಕ್ಯುಲೇಷನ್ ಆದ್ರೇ ಜನಕ್ಕೂ ಉದ್ಯೋಗ ಸಿಗೋಂಥದ್ದು ಮಾಡೋಂಥದ್ದು. ಅವು ಮನೆ ಕೂತ್ಕೊಂಡ್ರೆ ಏನು, ಈಗ ನೋಡಿ ಬರೀ ಎಲ್ಲ ದೇವಸ್ಥಾನಗಳಲ್ಲಿ ಭಕ್ತಿಯಿಂದ ಇರ್ತಾರೆ. ಅಷ್ಟೇ ಭಕ್ತಿ ವ್ಯಾಪಾರ ವಹಿವಾಟಿಗೂ ನಡಿಬೇಕಲ್ಲ. ಅದೆಲ್ಲ ನಾವು ಆಲೋಚನೆ ಮಾಡ್ತಾಯಿದ್ವಿ. ಬ್ಯಾಂಕ್ಗಳೆಲ್ಲ ಬೇರೆ ಹೋಗ್ತಾಯಿದೆ, ಮರ್ಜ್ಗಳಾಗ್ತಾಯಿದೆ. ಈ ಬ್ಯಾಂಕ್ ಸ್ವಾಭಿಮಾನಗಳೆಲ್ಲ ಹೋಗ್ತಾಯಿದೆ. ಕಾರ್ಪೊರೇಷನ್ ಹೋಯಿತು, ವಿದ್ಯಾ ಬ್ಯಾಂಕ್ ಹೋಯಿತು, ಬೇರೆ ಬೇರೆ ಬ್ಯಾಂಕ್ಸ್ ಎಲ್ಲ ಹೋಗ್ತಾಯಿದೆ. ಸರ್, ಈಗ ಈ ಜರೋಸಾ ಶಾಲೆದು ವಿವಾದ ಗೊತ್ತಿದೆ. ಅದರಲ್ಲಿ ಈಗ ಇಬ್ಬರು ಶಾಸಕರ ಮೇಲೆ ಈಗ ಪ್ರಕರಣದ FIR ಆಗಿದೆ. ಮತ್ತು BJPಯವರು ಅದನ್ನು FIR ವಾಪಸ್ ತಗೊಳ್ಳದೇ ಇದ್ದರೆ ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಶುರು ಮಾಡ್ತೀವಿ. ಮಾಡ್ತಾ ಇರಲಿ. ಕಾನೂನು ಏನಿದೆ, ಕಾನೂನು ಪ್ರಕಾರ ಕೈಗೊಳ್ತಾರೆ. ಯಾರು ತಪ್ಪಿದೆಯೋ ಯಾರು ತಪ್ಪಿಲ್ಲೋ ಅದೆಲ್ಲ ಪೊಲೀಸ್ ಅವ್ರು ಹೇಳ್ತಾರೆ. ನಾನು ಪೊಲೀಸ್ ಕೆಲಸ ಮಾಡೋಕ್ಕಾಗಲ್ಲ. ನಾನು ಮಿಡ್ಲ್ ವಿತ್ ದೇರ್ ಇನ್ವೆಸ್ಟಿಗೇಷನ್. ಅವ್ರೇನು ಮಾಡ್ತಾರೋ ಮಾಡಿ. ಮತ್ತು ದಕ್ಷಿಣ ಕನ್ನಡದ ತೆರಿಗೆ ಕೊಡಬೇಕಂತ ಹೇಳಿ ಮತ್ತೆ ಪೋಸ್ಟರ್ ದಕ್ಷಿಣ ಕನ್ನಡ ತೆರಿಗೆ ಮುಸ್ಲಿಮರಿಗೆ ಹೋಗ್ತಾ ಇದೆ ಅಂತಲೂ ನಿನ್ನೆ ಹರೀಶ್ ಪಂಜಾ ಫಸ್ಟ್ ಅಲ್ಲೇ ಇಟ್ಕೊಂಡಿದ್ದಾರೆ. ನಾವು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋವಾಗ ಅವರು ಧ್ವನಿ ಎತ್ತಲಿಲ್ಲ. ದಕ್ಷಿಣ ಕನ್ನಡ ಎಲ್ಲಿ ಮುಸ್ಲಿಮ್ಸ್ ಗೆಲ್ಕೊಟ್ಟಿದ್ವಿ. 3,71,000 ಕೋಟಿಲಿ 3,000 ಕೋಟಿ ಕೊಟ್ಟಿದ್ದೀವಿ. ಶಾಲೆಗಳಿಗೆ ಮತ್ತೊಂದಕ್ಕೆ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀವಿ. ಏನು ತಪ್ಪ 1% ಕೊಡಬಾರ್ದಾ? ಸುಮ್ಮನೆ ಪಾಪ ಅವರು ರಾಜಕಾರಣ ಮಾಡಬೇಕು ಮಾಡ್ತಿದ್ದಾರೆ. ಸರ್, ಈಗ DK ಸುರೇಶ್ ಅವರ ಎದುರು ಮಂಜುನಾಥ್ ಅಂದರೆ ಜಯದೇವ ಮಂಜುನಾಥ್ ಅವರನ್ನು ಕಣಕ್ಕಿಳಿಸ್ಲಿಕ್ಕೆ ಮೈತ್ರಿಯಲ್ಲಿ ಚಿಂತನೆ ನಡೀತಾ ಇದೆ. ನೋಡಪ್ಪ, ನಾನು ದೇವೇಗೌಡರ ಮೇಲೆ ನಿಂತಿದ್ದವನು, 85ರಲ್ಲಿ ನಿಂತಿದ್ದವನು, 90ರಲ್ಲಿ ನಿಂತಿದ್ದವನು, ಕುಮಾರಸ್ವಾಮಿಯವರು ಮೇಲೆ ಅಸೆಂಬ್ಲಿಗೆ ನಿಂತಿದ್ದವನು, ಅವರ ಧರ್ಮಪತ್ನಿ ಮೇಲೆ ನನ್ನ ಇಬ್ಬರು ಸೇರಿ ಜಾಯಿಂಟಾಗಿ ಇಬ್ಬರು ಸೇರಿ ಜನತಾದಳ ಮತ್ತು BJP ಇಬ್ಬರು ಸೇರಿ ಪಾರ್ಲಿಮೆಂಟ್ಗೆ ನನ್ನ ತಮ್ಮನ ಮೇಲೆ
ಕುಮಾರಸ್ವಾಮಿ ಅವರ ಧರ್ಮಪತ್ನಿನ ನಿಲ್ಲಿಸಿದ್ರು. ಹಾಗೂ 1,31,000 32,000 ನಾವು ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ಯಾರು ಬೇಕಾದ್ರೂ ಅವ್ರು ಆಯ್ಕೆ ಮಾಡಿ ನಿಲ್ಲಿಸಲಿ. ನಮ್ಮ ಮತದಾರರಿದ್ದಾರೆ. ಸುರೇಶು ಡೆಲ್ಲಿಲಿ ಕೂತ್ಕೊಳ್ಳೋ ಎಂ ಪಿ ಅಲ್ಲ, ಹಳ್ಳಿಲಿರೋ ಎಂ ಪಿ. ಹಳ್ಳಿಲಿ ಸುರೇಶ್ದೇ ಆದಂಥ ಒಂದು ಪ್ರತ್ಯೇಕವಾದಂಥ ನಮ್ಮ ಮತದಾರರ ಭಾವನೆಯಲ್ಲಿ ಈಸ್ ಎ ಗ್ರೌಂಡ್ ಲೆವೆಲ್ ವರ್ಕರ್ ಅಂತ ಇದೆ. ಬೇರೆಯವರು ಎಂ ಪಿಗಳಾಗಿದ್ದರು ನಮ್ಮ ಕ್ಷೇತ್ರದಿಂದ, ಗೌಡರು ಆಗಿದ್ದರು, ಕುಮಾರಸ್ವಾಮಿನೂ ಆಗಿದ್ದರು, ಬೇಕಾದಷ್ಟು ಜನ ಎಲ್ಲ ಆಗಿದ್ದರು. ಎಂ ಪಿಗೂ ಆ ಎಂ ಪಿಗೂ ಈ ಎಂ ಪಿಗೂ ಏನು ವ್ಯತ್ಯಾಸ ಅನ್ನೋದನ್ನು ನೋಡಿದ್ದಾರೆ. ಪ್ರತಿ ಹಳ್ಳಿ, ಪ್ರತಿ ಪಂಚಾಯಿತಿ, ಪ್ರತಿ ರಸ್ತೆ, ಪ್ರತಿ ಚರಂಡಿ, ಪ್ರತಿ ಮನೆ, ಪ್ರತಿ ಕೆರೆ, ಇವತ್ತೇನಾದ್ರು ಕೆರೆಗಳಲ್ಲಿ ನೀರು ಅಂತರ್ಜಲ ಹೆಚ್ಚಿಸಬೇಕಾಗಿದ್ರೆ, ಬಡವ್ರಿಗೆ ಮನೆ ಕೊಟ್ಟಿರ್ಬೇಕಾದ್ರೆ, ಬಡವ್ರಿಗೆ ಸೈಟ್ ಕೊಟ್ಟಿರ್ಬೇಕಾದ್ರೆ, ಇವತ್ತು ನರೇಗಾಲ್ ಅಷ್ಟೆಲ್ಲ ದುಡ್ಡು ನಮ್ಮ ಕಡೆ ಎಲ್ಲ ಬಂದಿರ್ಬೇಕಾದ್ರೆ ಇಟ್ ಈಸ್ ಸುರೇಶ್ ಕಾಂಟ್ರಿಬ್ಯೂಷನ್. ನಾವು ಉತ್ತರ ಕೊಡ್ತಾರೆ. ಮತದಾರಿದ್ದಾರಲ್ಲ, ಅವರು ಭಾಳ ಪ್ರಜ್ಞಾವಂತಿದ್ದಾರೆ. ಯಾರು ಬೇಕಾದ್ರೂ ನಿಲ್ಲಿಸ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಅಶೋಕು ಬಂದು ನಿಂತಿದ್ರು, ಚಕ್ರವರ್ತಿ ಅಶೋಕ್ ಅವರು ಬಂದು ನಿಂತ್ಕೊಳ್ಳಿ, ಏನು ತೊಂದರೆ ಇಲ್ಲ. ಯಾರು ಬೇಕಾದ್ರೂ ನಿಂತ್ಕೊಳ್ಳಿ. ರಾಜಕಾರಣ ಆದಮೇಲೆ ಜನ ತೀರ್ಮಾನ ಮಾಡುವಾಗ ನಾವು ಯಾಕೆ ಅದಕ್ಕೆ ನಾವು ಎಲ್ಲರಿಗೂ ಸ್ವಾಗತ ಮಾಡ್ತೀವಿ. ಕುಮಾರಸ್ವಾಮಿಯೂ ನಿಂತ್ಕೊಳ್ಳಿ, ಅದು ನಮಗೇನು ಬೇಜಾರು.